ಇನ್ನು ನೇಪಾಳವನ್ನು ಭೀಕರ ಪ್ರವಾಹ ಇನ್ನಿಲ್ಲದಂತೆ ಹೈರಾಣಾಗಿಸಿದೆ. ಮಳೆಯೂ ಇಲ್ಲದೆ ಬಂದ ಭೀಕರ ಪ್ರವಾಹಕ್ಕೆ ಹಿಂದೂ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಆದರೆ ಅಲ್ಲೊಂದು ರಾಷ್ಟ್ರ ಇದೆ, ಡ್ರ್ಯಾಗನ್ ರಾಷ್ಟ್ರ. ಈ ದುರಂತಕ್ಕೆ ಚೀನಾ ಹೇಗೆಲ್ಲ ಕಾರಣವಾಯಿತು ಅಂತ ಹೇಳ್ತಾ ಇದ್ದಾರೆ. ಹೀಗಾಗತ್ತೆ ಅಂತ ಅವ್ರಿಗೆ ಗೊತ್ತಿತ್ತಂತೆ, ಆದರೆ ಹೇಳಲಿಲ್ಲವಂತೆ. ಛೀ 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 ಇಂಥೊಂದು ಮಾಹಿತಿ ಬರ್ತಾ ಇದೆ, ರಿಪೋರ್ಟ್ ನೋಡಿ. ನೇಪಾಳಕ್ಕೆ ಜಲಪ್ರಳಯ ಬಂದಪ್ಪಳಿಸಿದ ಆಗಸ್ಟ್ 26 ನೇಪಾಳದ ಪಾಲಿಗೆ ಶಾಪದ ದಿನವಾಗಿದೆ. ಯಾವ ನದಿ ಬುಧವಾರ ಬೆಳಗ್ಗೆ ತನಕ ಜೀವನಾಡಿಯಾಗಿತ್ತು, ಅದೇ ನದಿ ಬೆಳಗ್ಗೆ 11ರ ಹೊತ್ತಿಗೆ ಜನರ ಜೀವ ನುಂಗಲು ಊರಗಲ ಬಾಯಿ ತೆರೆದು ಬಂದಿತ್ತು. ಲೆಂಡೆಕೋಲ, ಬೋತೆಕೋಶಿ, ತ್ರಿಶೂಲಿ ನದಿಗಳು ಯಾವ ಮನೆಗಳಿಗೆ ವಿದ್ಯುತ್ ಒದಗಿಸುತ್ತಿದ್ವೋ ಅದೇ ಮನೆಗಳನ್ನ ಆಪೋಷಣ ಪಡೆದ್ವು. ನದಿಯ ಆರ್ಭಟಕ್ಕೆ ಮಾನವನ ಬಳಿ ಉತ್ತರವೇ ಇರಲಿಲ್ಲ. ಸೇತುವೆಗಳು ಕೊಚ್ಚಿ ಹೋದ್ವು, ಕಟ್ಟಡಗಳು ನಾಮಾವಶೇಷವಾದವು, ಜಲವಿದ್ಯುತ್ ಘಟಕಗಳು ನಾಶವಾದವು. ಚಿಕ್ಕ ಚಿಕ್ಕ ಹಳ್ಳಿಗಳ ಅವಶೇಷಗಳೇ ಉಳಿದಿಲ್ಲ. ಜೀವ ಉಳಿಸಿಕೊಳ್ಳಲು ಮನೆಯೊಳಗೆ ಸೇರಿದವರು ಅದೇ ಮನೆ ಸಮೇತ ಸಾವಿನ ಮನೆ ಸೇರಿದ್ರು. ಅಬ್ಬಬ್ಬಾ, ನೋಡುತ್ತಿದ್ದಂತೆ ಕಟ್ಟಡಗಳು ನೆಲಸಮವಾದವು. 100ಕ್ಕೂ ಹೆಚ್ಚು ಮನೆಗಳು, 2 ಸೇತುವೆ ಕೊಚ್ಚಿ ಹೋದವು. ರಕ್ಷಣಾ ಕಾರ್ಯಾಚರಣೆಯೇನು ನಡೆಯುತ್ತಿದೆ. ನಾಪತ್ತೆಯಾದ 823 ಮಂದಿ ಎಲ್ಲಿದ್ದಾರೋ, ಎಲ್ಲಿ ಕೊಚ್ಚಿ ಹೋಗಿದ್ದಾರೋ, ಪಶುಪತಿನಾಥ ನೀನೇ ಕಾಪಾಡಬೇಕು ಅನ್ನೋದು ಬಿಟ್ರೆ ಏನೂ ಉಳಿದಿಲ್ಲ. ಜನರನ್ನು ಹುಡುಕಲು ಹೆಲಿಕಾಪ್ಟರ್ ಬಳಸಲಾಗ್ತಿದೆ. ಆದರೆ ಕೆಸರಿನಡಿ ಹುದುಗಿ ಹೋದವರನ್ನ ಹುಡುಕೋ ಟೆಕ್ನಾಲಜಿ ಮನುಷ್ಯನ ಬಳಿ ಇಲ್ಲ. ಹಠಾತ್ ಪ್ರವಾಹ, ಭೂಕುಸಿತದಲ್ಲಿ ಸತ್ತವರ ಸಂಖ್ಯೆ 180ಕ್ಕೆ ಏರಿಕೆಯಾಗಿದ್ದು, 1000ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದು, ಅವರಲ್ಲಿ 300ಕ್ಕೂ ಹೆಚ್ಚು ಭಾರತೀಯರು ಸೇರಿದ್ದಾರೆ. 8 ಕನ್ನಡಿಗರು ಕಾಣೆಯಾಗಿದ್ದಾರೆ. ಪ್ರವಾಹದ ಹೊಡೆತ ಹೇಗಿದೆ ಅಂದ್ರೆ, ಬೋಟೆಕೋಶಿ ಮತ್ತು ತ್ರಿಶೂಲಿ ನದಿ ಪಾತ್ರದಲ್ಲಿರುವ 13 ಪವರ್ ಪ್ರಾಜೆಕ್ಟ್ಗಳಿಗೆ ಭಾರಿ ಪ್ರಮಾಣದ ಹಾನಿಯಾಗಿದೆ. ಪ್ರವಾಹ ಅಪಾರ ಪ್ರಮಾಣದ ಕೆಸರು ರಕ್ಷಣಾ ಕಾರ್ಯಾಚರಣೆಗಳಿಗೆ ಸವಾಲಾಗಿ ಪರಿಣಮಿಸಿದೆ. ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರಕ್ಕೆ ಒಂದಿಲ್ಲ ಒಂದು ಸಮಸ್ಯೆ ಎದುರಾಗುತ್ತಲೇ ಇದೆ. ಆ ಪಶುಪತಿನಾಥ ಆ ದೇಶದ ಮೇಲೆ ಇನ್ನಾದರೂ ಕೃಪೆ ತೋರಬೇಕಿದೆ. ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್, ಬೆಂಗಳೂರು.